ಪ್ರತಿದಿನವೂ ಒಂದೇ ಥರ ರೈಸ್ ತಿಂದು ಬೋರ್ ಆಗಿದೆಯಾ? ಅಥವಾ ಮಿಕ್ಕಿರೋ ಅನ್ನನ ವೇಸ್ಟ್ ಮಾಡಬಾರ್ದು, ಏನಾದರೂ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೀರಾ? ಹಾಗಾದರೆ ಈ ಥರ ಗಾರ್ಲಿಕ್ ಆನಿಯನ್ ರೈಸನ್ನು ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು ಮತ್ತು ಸಡನ್ನಾಗಿ ತಕ್ಷಣಕ್ಕೆ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಥರ ರೈಸ್ನ ಮಾಡಿಕೊಂಡು ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಸಾಸಿವೆ ಜೀರಿಗೆನ ಹಾಕಿ, ಆನಿಯನ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಆನಿಯನ್ನ ಜಾಸ್ತಿ ಕಟ್ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅಂದರೆ ಕಂಪ್ಲೀಟಾಗಿ ಮೆತ್ತಗಾಗೋವರೆಗೂ ಎಣ್ಣೆಯಲ್ಲಿ ಅದು ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು. ನೀವಾಗ ಒಬ್ಬರಿಗೆ ಇಬ್ಬರಿಗೆ ಎಷ್ಟು ಮಾಡ್ಕೋತೀರೋ ಅದ್ರ ಮೇಲೆ ಆನಿಯನ್ಸ್ ಡಿಪೆಂಡು. ನಾನಿವಾಗ ಗಾರ್ಲಿಕ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗ್ತಾ ಇದ್ದರೆ ಗಾರ್ಲಿಕ್ಕು ತುಂಬಾ ಚೆನ್ನಾಗಿರುತ್ತೆ ರುಚಿ. ಸೊ ಗಾರ್ಲಿಕ್ಕನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗಾರ್ಲಿಕ್ಕು ಮತ್ತು ಆನಿಯನ್ನು ಕಂಪ್ಲೀಟಾಗಿ ಫ್ರೈ ಆಗಬೇಕು. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ, ಮಕ್ಕಳಿಗೂ ತಿನ್ನಿಸೋದ್ರಿಂದ. ನೀವು ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಬಟ್ ನಾವು ಕಲರಿಗೆ ಅಟ್ರಾಕ್ಟ್ ಆಗಬಾರ್ದು ಅಲ್ವಾ, ಹೆಲ್ದಿ ನಾವು ಮನೆಯಲ್ಲೇ ಇಟ್ಕೊಂಡಿರೋವಂಥ ಪೌಡರ್ನ ಯೂಸ್ ಮಾಡಬೇಕು. ಸೊ ಇದನ್ನು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಜೊತೆಗೆ ಅರಿಶಿನ ಹಾಕಿದೆ, ಉಪ್ಪನ್ನು ಸೇರಿಸಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ಹುಣಸೆ ಹಣ್ಣಿನ ಹುಳಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹುಳಿ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ಹುಳಿನ ಹಾಕ್ಕೊಂಡು ಅದನ್ನು ಇವಾಗ ಎಲ್ಲದೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹುಳಿ ಖಾರ 3 ಸೇರಿದ್ರೆ ಬಾಯಿಗೆ ಒಂಥರ ರುಚಿ ಕೊಡುತ್ತೆ, ಅದಿನ್ನೂ ಚೆನ್ನಾಗಿರುತ್ತೆ. ಮತ್ತು ಎಲ್ಲದೂ ಬೆಲ್ಲ ಎಲ್ಲ ಕರಗೋವರೆಗೂ ನಾನು ಪೌಡರ್ ಮಾಡಿನೇ ಹಾಕ್ಕೊಂಡಿದ್ದೆ, ಅಂದರೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೆ. ಅದೆಲ್ಲ ನೀಟಾಗಿ ನಮ್ಮ ಒಗ್ಗರಣೆಯಲ್ಲಿ ಮಿಕ್ಸ್ ಆಗೋ ಥರ, ಅದೆಲ್ಲ ಕರಗೋ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಒಂದು 5ರಿಂದ 10 ನಿಮಿಷ ಫ್ರೈ ಮಾಡಿದ್ರೆ ಕಂಪ್ಲೀಟಾಗಿ ಎಲ್ಲದನ್ನು ಬೆಂದು ಹೋಗುತ್ತೆ. ಮತ್ತು ನಾವು ಬಿಸಿ ಅನ್ನಕ್ಕೆ ಈ ಹುಳಿನ ಕಲಸೋದಾದರೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ, ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇಲ್ಲ ಅನ್ನ ತಣ್ಣಗಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿ ಕಂಪ್ಲೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಈ ರೀತಿ ಆನಿಯನ್ ಗಾರ್ಲಿಕ್ ರೈಸ್ ರೆಡಿ ಆಗೋಗುತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ. ಒಂದು ಸರ್ತಿನಾದರೂ ಈ ಆನಿಯನ್ ಗಾರ್ಲಿಕ್ ರೈಸ್ನ ಮಾಡ್ಕೊಂಡು ತಿಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.